ನೋಡ್ಸಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರುವಂತ ಪಿಡಿಒ ಹುದ್ದೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಲೇಟೆಸ್ಟ್ ಅಪ್ಡೇಟ್ ಬಂದಿರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಈಗ ಪ್ರಸ್ತುತ ಕರ್ನಾಟಕ ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒ ಹುದ್ದೆಗಳು 980 ಪೋಸ್ಟ್ ಖಾಲಿ ಇತ್ತು. ಇದೀಗ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಕರ್ನಾಟಕ ರಾಜ್ಯದ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಪಿಡಿಒ ಪೋಸ್ಟ್ ಖಾಲಿ ಇದಾವೆ ಅಂತೇಳಿ. ಆ ಒಂದು ವಿಡಿಯೋ ಈಗಾಗಲೇ ನಾನು 2025ರಲ್ಲಿ ಮಾಡಿ ತಿಳಿಸ್ಕೊಟ್ಟಿದ್ದೇವೆ. ಆ ಒಂದು ವಿಡಿಯೋ ಐಕಾರ್ಡ್ ನಲ್ಲಿ ಹಾಕಿದ್ದೇನೆ ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ಬಂದಿರುವಂತ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ಇದು. ಇವತ್ತೇ ತಿಳಿಸ್ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತ ಮಾಹಿತಿ. ಇಲ್ಲಿ ನೋಡಿ ಏನ್ ತಿಳಿಸ್ಕೊಟ್ಟಿದ್ದಾರೆ, ನಿಮ್ ಮುಂದೆ ಸಂಪೂರ್ಣ ಓಪನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ 15/1/2025 ನೋಟಿಸ್ ಆಗಿರತ್ತೆ. ಅಂದ್ರೆ ಇದು ನೋಟಿಸ್ ಅಲ್ಲ, ಆಫೀಸಲ್ಲಿ ಇರುವಂತ ನೋಟಿಸ್ ಅಲ್ಲ, ಇದು ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತ ಮಾಹಿತಿ. ಇಲ್ಲಿ ನೋಡಿ ರಾಜ್ಯದಲ್ಲಿ 980 ಪಿಡಿಒ ಹುದ್ದೆಗಳು ಖಾಲಿ ಇರತ್ತೆ. ಈ ಒಂದು ಪಿಡಿಒ ಹುದ್ದೆಗಳು ಸುಮಾರು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಕೆಪಿಎಸ್ಸಿ ಮೂಲಕವಾಗಿ ಆಯ್ಕೆಗಳನ್ನು ಮಾಡ್ತಾರೆ. ಮೊದಲಿಗೆ 280 ಪೋಸ್ಟ್ ಇತ್ತಲ್ಲ, ಆ ಒಂದು ಪೋಸ್ಟ್ ಹುದ್ದೆಗಳ ಭರ್ತಿ ಆಗಲಿದೆ. ಆ ಒಂದು ಪೋಸ್ಟ್ ಹುದ್ದೆಗಳು ಭರ್ತಿ ಆಗ್ತಿದೆ. ಅದರದ್ದು ಸದ್ಯದಲ್ಲೇ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಆ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಆದ ಬಳಿಕ 980 ಪಿಡಿಒ ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿದೆ. ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರತ್ತೆ. ಇದು ನಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೇವೆ. ಎಷ್ಟು ಹೇಳಿ ನಾನು ಹೇಳುವಂತ ನಿಮ್ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಏನಪ್ಪಾ ಅಂದ್ರೆ ತುಂಬಾ ಜನ ಕಾಯ್ತಾ ಇದಾರೆ, ಅದು ಇದು ಅಂತೇಳಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ 980 ಪಿಡಿಒ ಹುದ್ದೆಗಳು ಖಾಲಿ ಇರತ್ತೆ. ಮೊದಲಿಗೆ ನೇಮಕಾತಿ ಆಗಿತ್ತು 280 ಪೋಸ್ಟ್ ಇದು. ಆ ಒಂದು ನೇಮಕಾತಿ ಇನ್ನೂ ಮುಗ್ದೇ ಇಲ್ಲ. ಅದರದ್ದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಆದ ಬಳಿಕ ಇದೇನಿದೆ ಅಲ್ಲ 980 ಅದನ್ನ ನೇಮಕಾತಿ ಆಗತ್ತೆ. ಇಲ್ಲಿ ತನಕ ಇನ್ನೂ 2 ತಿಂಗಳಿಂದ 3 ತಿಂಗಳ ಒಳಗಾಗಿ ಈ ಒಂದು ಕೆಪಿಎಸ್ಸಿ ಆಫೀಸೇ ಅಲ್ಲಿದಂತ ನೇಮಕಾತಿ ಮಾಡ್ತಾರೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 2-3 ತಿಂಗಳ ತನಕ ವೇಟ್ ಮಾಡಿ. ಈಗ ಬಂದಿರುವಂತ ಮಾಹಿತಿ. ಇನ್ನು ಎರಡನೇದಾಗಿ ಕರ್ನಾಟಕ ಕೆಪಿಎಸ್ಸಿ ಇಂದ ಲಿಸ್ಟ್ಗಳು, ಈ ಒಂದು ಆಯ್ಕೆ ಪಟ್ಟಿಗಳು, ಅಧಿಸೂಚನೆ ದಿನಾಂಕ, ಅದ ನಂತರ ಈ ಒಂದು ಆಯೋಗಕ್ಕೆ ಸಲ್ಲಿಸಿದಂತ ದಿನಾಂಕ, ಈ ಒಂದು ನೋಟಿಸ್ ಇದೆಲ್ಲ ಇದೇನು ಕಾಣಿಸ್ತಾ ಇದೆಯಲ್ಲ, ಇದ 2-3 ದಿನದಲ್ಲೇ ನಿಮಗೆ ಕಾಣಿಸುತ್ತೆ. ಅಂದ್ರೆ ಆಫೀಸಲ್ಲಿ ಇರುವಂತ ಕೊನೆಯ ಹಂತಗಳ ಕೊನೆಯ ಅರ್ಹತಾ ಪಟ್ಟಿಗಳನ್ನ ರಿಲೀಸ್ ಮಾಡ್ತಾರೆ. ಅಧಿಸೂಚನೆ ಸಂಖ್ಯೆ ಕೆಪಿಎಸ್ಸಿ 211 17/3/2022ರಲ್ಲಿ ಅಪ್ಲಿಕೇಶನ್ ಹಾಕಿದವರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕಿರಿಯ ಅಭಿಯಂತರ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಿದ್ದಾರೆ. 13ನೇ ತಾರೀಕು ಈಗಾಗಲೇ ಆಯೋಗ ಸಲ್ಲಿಸಿದೆ. ಇನ್ನು 13ನೇ ತಾರೀಕು ಸಲ್ಲಿಸಿದಾರೆ ಅಂದ್ಮೇಲೆ 15, 16 ಒಂದು 5 ದಿನ ಒಳಗಾಗಿ ನಿಮಗೆ ಇದ್ರದ್ದು ಹೆಚ್ಚುವರಿ ಆಯ್ಕೆ ಪಟ್ಟಿ ನಿಮಗೆ ಸಿಗತ್ತೆ. ಇದು ಮೊದಲನೇದು. ಎರಡನೇದಾಗಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆದು ಉಳಿಕೆಯ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ 1:3 ಅರ್ಹತಾ ಪಟ್ಟಿ ಅದು ಕೂಡ ಸಲ್ಲಿಸಿದ್ದಾರೆ. ಇನ್ನು ಇದು ಕೂಡ ಒಂದು ವಾರದಲ್ಲಿ ನಿಮಗೆ ನೋಡೋದಕ್ಕೆ ಸಿಗತ್ತೆ. ಅದರಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆದ್ರೆ ಮುಗಿಯಿತು, ಜಾಬಿಗೆ ಜಾಯ್ನ್ ಆಗ್ತೀರಾ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಅದರಲ್ಲಿ ಇನ್ನೊಂದು ನೇಮಕಾತಿ ಬಂದಿದೆ ನೋಡಿ, ಕರ್ನಾಟಕದಲ್ಲೇ DRDO ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ DRDO ನೇಮಕಾತಿ ಆಗ್ತಾ ಇದೆ. ಆಫೀಸಲ್ಲಿರುವಂತ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಪೋಸ್ಟ್ ಖಾಲಿ ಇದಪ್ಪ ಅಂದ್ರೆ ಇಂಜಿನಿಯರಿಂಗ್ ಹುದ್ದೆ ಆಗ್ಬೋದು, ಕಂಪ್ಯೂಟರ್ ಸೈನ್ಸ್, ಈ ರೀತಿಯ ಪ್ರತಿಯೊಂದು ಪೋಸ್ಟ್, ಜೂನಿಯರ್ ರಿಸರ್ಚ್ ಪೋಲಿಯೋ ಹುದ್ದೆಗೆ ಅಪ್ಲಿಕೇಶನ್ ಇರತ್ತೆ. ಟೋಟಲ್ ಆಗಿ 10 ಪೋಸ್ಟ್ಗಳು ನೇಮಕಾತಿ ಆಗ್ತಾ ಇದೆ. ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರಲ್ಲ ಅಪ್ಲಿಕೇಶನ್ ಹಾಕಿ. DRDOದಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ 10 ಪೋಸ್ಟ್ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಪಾಸ್ ಆಗಿರ್ಬೇಕು. ಅದು ಕೂಡ BA, BTech, MA, MTech, CSC, IT, ಏರೋನಾಟಿಕ್ಸ್, ಅದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ರೀತಿಯಾಗಿ ತೆರಗಡೆ ಆಗಿರ್ಬೇಕು. ಮತ್ತೆ ಇದಕ್ಕೆ ಸಂಬಳ ಎಷ್ಟು ಕೊಡ್ತಾರೆ ಇಲ್ಲಿ ತಿಳಿಸ್ಕೊಟ್ರಂತ ಮಾಹಿತಿ. ಇದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಒಂದು ಸಂದರ್ಶನ ವಿಳಾಸ ಫೆಬ್ರವರಿ 25ನೇ ತಾರೀಕು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಆ ಸಂದರ್ಶನಕ್ಕೆ ಹೋಗುವಂತ ವಿಳಾಸ ನೋಡಿ ಹೀಗಿದೆ. ಸರಿ, ಇದು ಮೊದಲಿಗೆ ಇಮೇಲ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದ ನಂತರ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಒಂದು ಸಂದರ್ಶನ ವಿಳಾಸ ಮೇಲ್ಗಡೆ ಕೊಟ್ಟಿದ್ದಾರೆ. ಇಮೇಲ್ ಐಡಿ ಕೂಡ ಇಲ್ಲೇ ಇದೆ. ಈ ಒಂದು ರಿಸರ್ಚ್ ಫೆಲೋ ಪೋಸ್ಟ್ಗೆ ಇಲ್ಲಿದೆ ನೋಡಿ. ನೀವು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇಲ್ಲಿದೆ. ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು. ಆಯ್ಕೆ ಆದರೆ 37,000 ತನಕ ಸ್ಯಾಲರಿ ಕೊಡ್ತಾರೆ. ಮತ್ತೆ ಇಮೇಲ್ ಐಡಿ ಇದೆ. ಆ ಒಂದು ಇಮೇಲ್ ಐಡಿಗೆ ಮೊದಲಿಗೆ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಐಡಿ ಇದೆಯಲ್ಲ, ಈ ಒಂದು ಇಮೇಲ್ ಐಡಿಗೆ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು.
22 ಫೆಬ್ರವರಿ 2026 ತನಕ ಅವಕಾಶ, ಮತ್ತು ವಯೋಮಿತಿ ಇದೆಯಲ್ಲ 18 ವರ್ಷದಿಂದ 28 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಜನವರಿ 1ನೇ ತಾರೀಕು ಡಿಸೆಂಬರ್ 31ರಂದು ನಿಮ್ಮ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಟೋಟಲ್ ಆಗಿ 5 ಪೇಜ್ ಆಗಿರತ್ತೆ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮೆಟ್. ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕೋದ್ರಿಂದ ಈ ಒಂದು ಫಾರ್ಮ್ ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಫ್ರೆಂಡ್ಸ್ ಸಿಗತ್ತೆ. ಇಲ್ಲಿ ಜೆಂಡರು, ನೇಮು, ಡೇಟ್ ಆಫ್ ಬರ್ತು, ಏಜ್ ಲಿಮಿಟ್, ನಿಮ್ಮ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳಿ. ಏಜ್ ಲಿಮಿಟ್, ಕ್ವಾಲಿಫಿಕೇಶನು, ಮದರ್ ನೇಮು, ಫಾದರ್ ನೇಮು, ಕೆಟಗರಿ, ನ್ಯಾಷನಾಲಿಟಿ, ಇನ್ಸ್ಟಿಟ್ಯೂಟು, ನಿಮ್ಮ ಮಾರ್ಕ್ಸು, ಡಿಸಿಪ್ಲಿನು, ಇವರ ಪಾಸಿಂಗು, SSLC, PUC, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಂತ ವಿಧಾನ ಇರತ್ತೆ. 13ನೇ ತಾರೀಕು ಅಧಿಸೂಚನೆ ಆಗಿದೆ. ಕೊನೆಯ ದಿನಾಂಕ 22ನೇ ತಾರೀಕು ಜನವರಿ ಅಷ್ಟರೊಳಗಾಗಿ ಇಮೇಲ್ ಮೂಲಕ ಸಬ್ಮಿಟ್ ಮಾಡಬೇಕು. ವಾಕ್ಯನ್ ಹೋಗುವಂತ ಅಂದ್ರೆ ಸಂದರ್ಶನಕ್ಕೆ ಹೋಗೋದು 25ನೇ ತಾರೀಕು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ, ಮತ್ತೆ 26ನೇ ತಾರೀಕು ಸಂದರ್ಶನ ಇರತ್ತೆ. ಟೋಟಲ್ ಆಗಿ 10 ಪೋಸ್ಟ್ ಆಯ್ಕೆ ಆದ್ರೆ ಬೆಂಗಳೂರಲ್ಲಿ ಕೆಲಸ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೇವೆ. KPSC ಇಂದ ರಿಲೀಸ್ ಮಾಡುವಂತ ಹೆಚ್ಚುವರಿ ಆಯ್ಕೆ ಪಟ್ಟಿ, ಅದರ ನಂತರ ಆಯ್ಕೆ ಪಟ್ಟಿ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಈಗ ಪ್ರಸ್ತುತ DRDO ಇಲಾಖೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ.